ಇತಿಹಾಸ ಪ್ರಸಿದ್ಧ ಬಾದಾಮಿ ಸುಕ್ಷೇತ್ರ ಶ್ರೀ ಬನಶಂಕರಿ ದೇವಿ ಜಾತ್ರೆಗೆ ಬಂದು ಹರಿದ್ರಾ ತೀರ್ಥ ಪುಷ್ಕರಣಿಯಲ್ಲಿ ಈಜಲು ಹೋಗಿ ಅನಾಮಧೇಯ ಪುರುಷ ನೀರಿನಲ್ಲಿ ಮುಳುಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಸುಕ್ಷೇತ್ರ ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾದಾಮಿ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ನಡೆದಿದೆ. ಲಕ್ಷಾಂತರ ಜನ ಜಾತ್ರೆಗೆ ಆಗಮಿಸಿ ದೇವಿಗೆ ನಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗೆ ಸುಕ್ಷೇತ್ರ ಶ್ರೀ ಬನಶಂಕರಿ ದೇವಸ್ಥಾನದ ಎದುರು ಇರುವ ಬೃಹತ್ ಹರಿದ್ರಾ ತೀರ್ಥ ಪುಷ್ಕರಣಿಯಲ್ಲಿ ಭಕ್ತರು ಸ್ನಾನ ಮಾಡುತ್ತಾರೆ. ನಿನ್ನೆ ಮುಂಜಾನೆ 11 ಗಂಟೆ ಸುಮಾರಿಗೆ ಈಜಲು ಹೋದ ಒಬ್ಬ ಪುರುಷ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಸಂಭವಿಸಿದೆ. ಮೃತದೇಹವನ್ನು ಹೊರತೆಗೆಯಲು ಎಸ್ಡಿಆರ್ಎಫ್ ತಂಡದವರು, ಅಗ್ನಿಶಾಮಕ, ತುರ್ತು ಸೇವೆಗಳ ಇಲಾಖೆ ಸಿಬ್ಬಂದಿಯವರು ಹಾಗೂ ಪೊಲೀಸರು ಜಂಟಿಯಾಗಿ ಬೋಟ್ ಮೂಲಕ ಮೃತದೇಹವನ್ನು ಪತ್ತೆ ಹಚ್ಚಲು ಎಲ್ಲ ತರಹದ ಆಯಾಮಗಳನ್ನು ಉಪಯೋಗಿಸಿ ಹುಡುಕಾಟ ನಡೆಸುತ್ತಿದ್ದಾರೆ. ಇನ್ನೂ ಕೂಡ ಮೃತದೇಹ ಪತ್ತೆಯಾಗಿಲ್ಲ. ಮೃತ ವ್ಯಕ್ತಿ ಯಾವ ಊರಿನವನು ಎಂದು ಸ್ಪಷ್ಟ ಮಾಹಿತಿ ತಿಳಿದು ಬಂದಿಲ್ಲ ಎಂದು ಸ್ಥಳದಲ್ಲಿದ್ದ ಪೊಲೀಸರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಕ್ತಿಪೀಠ ಬಾದಾಮಿ ಸುಕ್ಷೇತ್ರ ಶ್ರೀ ಬನಶಂಕರಿ ದೇವಿ ಜಾತ್ರೆಗೆ ಆಗಮಿಸಿದ್ದ ಮುಳವಾಡ ಊರಿನ ಪ್ರೀತಂ ಎಂಬ ಯುವಕ ಬನಶಂಕರಿಯ ಹರಿದ್ರಾ ತೀರ್ಥ ಹೊಂಡದಲ್ಲಿ ಈಜುತ್ತಾ ಹೋಗುತ್ತಿರುವಾಗ ನಡುಮಧ್ಯೆ ಕೈಸೋತು ಹೋಗಿದ್ದು, ತಕ್ಷಣ ಹೊಂಡದಲ್ಲಿ ಬೋಟ್ ತೆಗೆದುಕೊಂಡು ಗಸ್ತು ಮಾಡುತ್ತಿದ್ದ ಬಾದಾಮಿ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಸಿಬ್ಬಂದಿ ಹಗ್ಗ ಎಸೆದು ಯುವಕನನ್ನ ಬೋಟ್ ಹತ್ತಿಸಿಕೊಂಡು ಪ್ರಾಣ ಉಳಿಸಿದ್ದಾರೆ. ಬಾದಾಮಿ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಸಿಬ್ಬಂದಿಯ ಈ ಸೇವೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಾರ್ಯಾಚರಣೆ ಯಾವಾಗಿಂದ ಸ್ಟಾರ್ಟ್ ಆಗೈತೆ? ಕಾರ್ಯಾಚರಣೆ ಯಾವಾಗಿಂದ ಸ್ಟಾರ್ಟ್ ಆಗೈತೆ? ಅಲ್ಲ, ಈಗ ಅದು ಎಷ್ಟೊತ್ತಿಗೆ ಹುಡುಗ ಬಿದ್ದಿದ್ದು? ಕಾರ್ಯಾಚರಣೆ ಯಾವಾಗ ಚಾಲು ಆಗೈತೆ? ಬೆಳಗ್ಗೆ 11 ಗಂಟೆಯಿಂದ ಕಾರ್ಯಾಚರಣೆ ಸ್ಟಾರ್ಟ್ ಆಗೈತೆ. ಬೆಳಗಿಂದ ಸ್ಟಾರ್ಟ್ ಆಯ್ತು. ಅಲ್ಲ ಅಂದ್ರೆ ಅಲ್ಲಿಂದ ಇಲ್ಲಿ ಬರುತ್ತಿಲ್ಲ ಅಂದ್ರ ಅವರು ಕೈ ಮಾಡುತ್ತೆ ಮುನಿಬಿಟ್ಟು. ಎಷ್ಟು ಯಾವ ಟೈಮಿಗೆ? ಬೆಳಗ್ಗೆ 11 ಗಂಟೆಗೆ. ಏನು ವಯಸ್ಸು? ಯಾರು ಇಲ್ಲ ಸರ್. ಈಗ ನೋಡಿದ ಮಂದಿ ನೋಡಿದವ್ರು ಕಡೆಲ್ಲರೂ ನಾವು ಹುಡುಗದಲ್ಲ ನೋಡ್ರಿ ಅಂತ ನೋಡಿದ ಮಂದಿ ಅಲ್ಲಿಂದ ಆ ಬೋಟ್ ಸರಿ ಸುಮಾರು 11 ಗಂಟೆಗೆ ಆಗೈತಿ.